ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರು? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಷನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ನೋಡಿ. KE ವೆಬ್ಸೈಟ್ನಲ್ಲಿ ನಿನ್ನೆ ಸಾಯಂಕಾಲ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಧಿಕೃತ ನೋಟಿಫಿಕೇಷನ್ಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬನ್ನಿ, ಯಾವೆಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ, ಎಲಿಜಿಬಿಲಿಟಿ ಏನು, ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಕಂಪ್ಲೀಟ್ ಮಾಡಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಮಿಕ್ಕುಳಿದ ವೃಂದದಲ್ಲಿ ಖಾಲಿ ಇರುವ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ 3395 ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ. ಇಲ್ಲಿ ಹುದ್ದೆಗಳ ವಿವರ ನೋಡೋದಾದರೆ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಇಲ್ಲಿ ಟೋಟಲ್ ಒಂದು ವೇತನ ನೋಡಿದ್ರೆ 37,000 ರೂಪಾಯಿದಿಂದ 76,000 ರೂಪಾಯಿವರೆಗೆ ವೇತನ ಇರುತ್ತೆ. ಇಲ್ಲಿ ಪುರುಷ ಅಭ್ಯರ್ಥಿಗಳಿಗೆ ನೋಡಿ 2266 ಹುದ್ದೆಗಳು ಮತ್ತು ಮಹಿಳೆಯರಿಗೆ 755. ಅದೇ ರೀತಿ ಒಂದು ಸೇವಾ ನಿರತ ಒಂದು ಪುರುಷ ಅಭ್ಯರ್ಥಿಗಳು ನೋಡಿ 257 ಮತ್ತು ಸೇವಾ ನಿರತ ಮಹಿಳಾ ಅಭ್ಯರ್ಥಿಗಳಿಗೆ 82. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 3395 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಥಿ ನೋಡೋದಾದರೆ ಅಭ್ಯರ್ಥಿಗಳು ದ್ವಿತೀಯ PUCಯಲ್ಲಿ ಪಾಸಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಇಲ್ಲಿ ತತ್ಸಮಾನ ವಿದ್ಯಾರ್ಥಿ ಅಂದರೆ ನೋಡೋದಾದರೆ ನೋಡಿ, CBSE ಮತ್ತು ICSE ಮಂಡಳಿ ನಡೆಸುವ 12ನೇ ಕ್ಲಾಸ್ನಲ್ಲಿ ಪಾಸಾದವರು ಕೂಡ ಅರ್ಜಿ ಸಲ್ಲಿಸಬಹುದು. ಮತ್ತು ಇತರೆ ರಾಜ್ಯ ಸರ್ಕಾರ ನಡೆಸುವ ಪರೀಕ್ಷೆಗಳು ಅಂದರೆ ಬೇರೆ ಒಂದು ರಾಜ್ಯದಿಂದ 12th ಕ್ಲಾಸ್ನಲ್ಲಿ ಪಾಸಾದ ಅಭ್ಯರ್ಥಿಗಳು ಕೂಡ ಅರ್ಜಿಗಳನ್ನು ಇಲ್ಲಿ ಸಲ್ಲಿಸಲು ಅರ್ಹರಿರ್ತೀರಿ. ಅದೇ ರೀತಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲ್ NIOS ವತಿಯಿಂದ ನಡೆಸುವ ಉನ್ನತ ಪ್ರೌಢ ಶಿಕ್ಷಣದಲ್ಲಿ ಪಾಸಾದವರು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ 2 ವರ್ಷದ ITI ಕೋರ್ಸ್ ನೋಡಿ, 2 ವರ್ಷದ ITI ಕೋರ್ಸ್ನಲ್ಲಿ ಪಾಸಾದವರು ಇಲ್ಲಿ ಒಂದು ದೂರು ಕಲಿಕೆ ಮಾದರಿಯಲ್ಲಿ ಅಥವಾ ಪದವಿ ಪೂರ್ವ ಮಂಡಳಿ ನಡೆಸುವ ಪರೀಕ್ಷೆಯಲ್ಲಿ ಒಂದು ಭಾಷೆ ಮತ್ತು ಒಂದು ವಿಷಯದಲ್ಲಿ ಉತ್ತೀರ್ಣರಾಗಿರುವುದರಿಗೆ ಮಾತ್ರ ಇಲ್ಲಿ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಅಂದರೆ ITIನಲ್ಲಿ ಪಾಸ್ ಯಾರಾಗಿರ್ತೀರಿ ಅವರು ಒಂದು ಲ್ಯಾಂಗ್ವೇಜ್ನಲ್ಲಿ ಪಾಸಾಗಿರಬೇಕಾಗುತ್ತದೆ. ಇಷ್ಟೆಲ್ಲ ಪಾಸಾದವರು ನೀವು ಅರ್ಜಿಗಳನ್ನು ಸಲ್ಲಿಸಲು ಅರ್ಹರಿರ್ತೀರಿ. ವಯೋಮಿತಿ ನೋಡೋದಾದ್ರೆ ನೋಡಿ, ಕನಿಷ್ಠ ಅಭ್ಯರ್ಥಿಗಳು 18 ವರ್ಷ ಕಂಪ್ಲೀಟ್ ಮಾಡಿರಬೇಕು. ಅದೇ ರೀತಿ ಮ್ಯಾಕ್ಸಿಮಮ್ ಏಜ್ ನೋಡೋದಾದ್ರೆ ನೋಡಿ, ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ 33 ವರ್ಷ ಮತ್ತು SC/ST OBC ವರ್ಗದ ಅಭ್ಯರ್ಥಿಗಳಿಗೆ 35 ವರ್ಷ ಗರಿಷ್ಠ ವಯೋಮಿತಿಯನ್ನು ಇಲ್ಲಿ ನಿಗದಿಪಡಿಸಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದಕ್ಕೆ ನೋಡಿ, ಆನ್ಲೈನ್ ಮೂಲಕ ಅರ್ಜಿಗಳನ್ನು ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿಗಳು ನೋಡೋದಾದರೆ 8/6/2026 ಅರ್ಜಿಗಳು ಪ್ರಾರಂಭವಾಗಲಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026 ಕೊನೆಯ ದಿನಾಂಕವಾಗಿರುತ್ತದೆ. ಅದೇ ರೀತಿ ಶುಲ್ಕ ಪಾವತಿಸಲು 4/7/2026 ಕೊನೆಯ ದಿನಾಂಕವಾಗಿರುತ್ತದೆ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆನ್ಲೈನ್ ಮೂಲಕ ಒಂದು ಅರ್ಜಿ ಶುಲ್ಕ ಎಷ್ಟು ಪಾವತಿ ಮಾಡಬೇಕು ನೋಡಿ. ಅಭ್ಯರ್ಥಿಗಳು ಸಾಮಾನ್ಯ ಅರ್ಹತೆ ಮತ್ತು ಪ್ರವರ್ಗ 2A 2B 3Bಗೆ ಸೇರಿದ ಅಭ್ಯರ್ಥಿಗಳು 750 ರೂಪಾಯಿಗಳನ್ನು ಪಾವತಿ ಮಾಡಬೇಕಾಗುತ್ತದೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳು 500 ರೂಪಾಯಿಗಳನ್ನು ನೀವು ಆನ್ಲೈನ್ ಮೂಲಕ ಪಾವತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಇಲ್ಲಿ ಲಿಖಿತ ಪರೀಕ್ಷೆಯಾಗಿರುತ್ತದೆ. ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ OMR ಮಾದರಿಯಲ್ಲಿ ಇಲ್ಲಿ ನಡೆಸಲಾಗುತ್ತದೆ. ಇಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಹೇಗಿರಲಿದೆ ನೋಡಿ. ಒಂದು ಲಿಖಿತ ಪರೀಕ್ಷೆಗಳನ್ನು 100 ಟೋಟಲ್ ಕ್ವಶನ್ಸು 100 ಮಾರ್ಕ್ಸ್ಗೆ ಇಲ್ಲಿ ಪರೀಕ್ಷೆಗಳನ್ನು ನಡೆಸಲಿದ್ದಾರೆ. 90 ನಿಮಿಷದವರೆಗೆ ಈ ಕಾಲಾವಕಾಶವನ್ನು ಈ ಪರೀಕ್ಷೆ ಬರೆಯಲು ತಮಗೆ ಇಲ್ಲಿ ಕೊಡಲಿದ್ದಾರೆ. ಲಿಖಿತ ಪರೀಕ್ಷೆ ನೋಡೋದಾದರೆ ನೋಡಿ, 2/8/2026 ಒಂದು ಪರೀಕ್ಷೆ ದಿನಾಂಕಗಳನ್ನು ಕೂಡ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ. ಲಿಖಿತ ಪರೀಕ್ಷೆ ಆಗಸ್ಟ್ 2 ಬೆಳಿಗ್ಗೆ 10:30ರಿಂದ 12ರವರೆಗೆ ಪರೀಕ್ಷೆಗಳನ್ನು ಇಲ್ಲಿ ನಡೆಸಲಿದ್ದಾರೆ. ಇಲ್ಲಿ ಲಿಖಿತ ಪರೀಕ್ಷೆಯಲ್ಲಿ ಅರ್ಹತೆಗೊಂಡ 1/5ರಲ್ಲಿ ಅಭ್ಯರ್ಥಿಗಳನ್ನು ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ಗೆ ಅಭ್ಯರ್ಥಿಗಳಿಗೆ ಇಲ್ಲಿ ಕರೆಯಲಿದ್ದಾರೆ ನೋಡಿ.
ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಏನೇನಿರುತ್ತೆ ಇಲ್ಲಿ ನೋಡೋದಾದರೆ ನೋಡಿ, ಅಭ್ಯರ್ಥಿಗೂ ಕನಿಷ್ಠ ಎತ್ತರ 168 ಸೆಂಟಿಮೀಟರ್ ಇರಬೇಕು ಮತ್ತು ಎದೆಯ ಸುತ್ತಳತೆ ನೋಡಿ 86 ಸೆಂಟಿಮೀಟರ್ ಪೂರ್ತಿ ವಿಸ್ತರಿಸಿದಾಗ ಇಲ್ಲಿ ಇರಬೇಕಾಗುತ್ತದೆ. ಕನಿಷ್ಠ ವಿಸ್ತರಣೆ 5 ಸೆಂಟಿಮೀಟರ್ ಇಲ್ಲಿ ನೀವು ಕನಿಷ್ಠ ವಿಸ್ತರಣೆಯಾಗಬೇಕು. ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಮತ್ತು ವೇಟ್ ಬಂದುಬಿಟ್ಟು 45 kg ಮೇಲ್ಗಡೆ ಇರಬೇಕು. ಅದೇ ರೀತಿ ಇಲ್ಲಿ 16 ಮೀಟರ್ ಓಟ ಇರುತ್ತೆ. ಇದಕ್ಕೆ 6 ನಿಮಿಷ 30 ಸೆಕೆಂಡುಗಳನ್ನು ಇಲ್ಲಿ ತಮಗೆ ಕೊಡ್ತಾರೆ. ಇದರಲ್ಲಿ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಕೂಡ ಇರುತ್ತೆ. ಅದೇ ರೀತಿ ಗುಂಡು ಎಸೆತ ನೋಡಿ 7.26 kgಯನ್ನು ನೀವು 5.60 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ಇಲ್ಲಿ ಎಸೆಯಬೇಕಾಗುತ್ತೆ. ಉದ್ದ ಜಿಗಿತ ಇಲ್ಲಿ 3.80 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ, ಅದರ ಎತ್ತರ ಜಿಗಿತ 1.20 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ ನೀವು ಇಲ್ಲಿ ಪಾಸ್ ಆಗಬೇಕಾಗುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ ನೋಡೋದಾದರೆ 400 ಮೀಟರ್ ಓಟ ಇರುತ್ತೆ. ಅದಕ್ಕೆ 2 ನಿಮಿಷ ತಮಗೆ ಟೈಮ್ ಕೊಡ್ತಾರೆ. ಇದರ ಜೊತೆಗೆ ಎತ್ತರ ಜಿಗಿತ, ಉದ್ದ ಜಿಗಿತ ಮತ್ತು ಗುಂಡು ಎಸೆತ ಕೂಡ ಇಲ್ಲಿ ಪರೀಕ್ಷೆಗಳನ್ನು, ಒಂದು ಫಿಸಿಕಲ್ ಪರೀಕ್ಷೆಗಳನ್ನು ನಡೆಸಲಿದ್ದಾರೆ. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಅರ್ಜಿಗಳನ್ನು ಸ್ಟಾರ್ಟ್ ಆದ ತಕ್ಷಣ ತಮಗೆ ಒಂದು ಡೆಮೋ ಅಪ್ಲಿಕೇಶನ್ಗಳನ್ನು ಫಿಲಪ್ ಮಾಡಿ ತೋರಿಸ್ತೀನಿ, ಯಾವ ಥರ ನೀವು ಅಪ್ಲಿಕೇಶನ್ಗಳನ್ನು ಫಿಲಪ್ ಮಾಡ್ಕೋಬೇಕು. ಅಲ್ಲಿವರೆಗೆ ನಮ್ಮ ಚಾನಲ್ಗೆ ಇನ್ನೂವರೆಗೆ ಯಾರು ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪಡೆದುಕೊಳ್ಳಬೇಕಾದ ಪ್ರಮಾಣ ಪತ್ರಗಳು ಏನೇನಿರಬೇಕು ನೋಡಿ. ಅರ್ಜಿ ಸಲ್ಲಿಸಲು ನಮಗೆ ಫಸ್ಟ್ಗೆ ನೀವು ಒಂದು ಆಧಾರ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಡೆದ ಆಯಾ ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ, ಎಲ್ಲ ವಿಷಯ ಸೆಮಿಸ್ಟರ್ ಅಂಕಪಟ್ಟಿ ಹಾಗೂ ಘಟಿಕೋತ್ಸವ ಪ್ರಮಾಣ ಪತ್ರ ಇರಬೇಕಾಗುತ್ತೆ. ಅಂದರೆ ಅಭ್ಯರ್ಥಿಗಳು ತಮಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದೊಳಗಡೆ PUCಯಲ್ಲಿ ಪಾಸಾದವರು ಅರ್ಜಿಗಳನ್ನು ನೀವು ಸಲ್ಲಿಸಬೇಕು. ಮಾರ್ಕ್ಸ್ ಕಾರ್ಡ್ ಇರಬೇಕು ನಿಮ್ಮ ಹತ್ರ. ಅದೇ ರೀತಿ ಜನ್ಮ ದಿನಾಂಕವನ್ನು ನಮೂದಿಸಿರುವ ಒಂದು SLC ಮಾರ್ಕ್ಸ್ ಕಾರ್ಡನ್ನು ಇಲ್ಲಿ ನಿಮ್ಮ ಹತ್ರ ಇರಬೇಕು. SLC ಮಾರ್ಕ್ಸ್ ಕಾರ್ಡ್ ಅದಾದ ನಂತರ ನಿಮ್ಮ PUC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಸೈನಿಕ ಸೇವೆಯಿಂದ ಬಿಡುಗಡೆಯಾದ ಪ್ರಮಾಣ ಅಂದರೆ ಇಲ್ಲಿ ನೀವು ಡಿಸ್ಚಾರ್ಜ್ ಸರ್ಟಿಫಿಕೇಟ್, ಮಾಜಿ ಸೈನಿಕ ಯಾರು ಅರ್ಜಿಗಳನ್ನು ಸಲ್ಲಿಸಲು ಬಯಸ್ತೀರಿ ಅವರು ಡಿಸ್ಚಾರ್ಜ್ ಸರ್ಟಿಫಿಕೇಟನ್ನು ಇಲ್ಲಿ ನಿಮ್ಮ ಹತ್ರ ಇರಬೇಕು. ಅದೇ ರೀತಿ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3Bಗೆ ಮೀಸಲಾತಿ ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಯಲ್ಲಿ ಮೀಸಲಾತಿ ಕೋರಿದ್ದಲ್ಲಿ ಇರಬೇಕಾಗುತ್ತೆ ನೋಡಿ. ಕಾಸ್ಟ್ ಇನ್ಕಮ್ ನಿಮ್ಮಲ್ಲಿ ಲೇಟೆಸ್ಟ್ ಹೊಸದಾಗಿ ಇರುವ ಒಂದು ಲೇಟೆಸ್ಟ್ಗಳನ್ನು ಕಾಸ್ಟ್ ಇನ್ಕಮನ್ನು ಅಪ್ಲೋಡ್ ಮಾಡಲು ಇಲ್ಲಿ ಕೇಳಿರ್ತಾರೆ. ಅದೇ ರೀತಿ ಗ್ರಾಮೀಣ ಮೀಸಲಾತಿ ನೋಡಿ, ಪತ್ರದ ನಮೂನೆ 1 ಮತ್ತು 2ರಲ್ಲಿ ಗ್ರಾಮೀಣ ಮೀಸಲಾತಿ ಕೋರಿದ ಅಭ್ಯರ್ಥಿಗಳು ನಿಮ್ಮ ಹತ್ರ ಇರಬೇಕು. ಅದೇ ರೀತಿ ಕನ್ನಡ ಮಾಧ್ಯಮದಲ್ಲಿ ಮೀಸಲಾತಿ ಕೋರೋರು ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಹೊಸದಾಗಿ ತೆಗೆದುಕೊಳ್ಳ್ರಿ. ಅದೇ ರೀತಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಆಯ್ಕೆಯಾದಲ್ಲಿ ನಿರಪೇಕ್ಷಣ ಪ್ರಮಾಣ ಅಂದರೆ NOCಯನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ನೀವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಿಮ್ಮ ಹತ್ರ ಬೇಕಾಗುತ್ತೆ. ಇದರ ಜೊತೆಗೆ ಅಭ್ಯರ್ಥಿಯ ಒಂದು ಫೋಟೋ, ಸಿಗ್ನೇಚರು, ಮೊಬೈಲ್ ನಂಬರು, ಇಮೇಲ್ ID ಕೂಡ ತಮಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಬೇಕಾಗುತ್ತೆ. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. 8ನೇ ತಾರೀಕು ಆನ್ಲೈನ್ ಮೂಲಕ ಅರ್ಜಿಗಳು ಪ್ರಾರಂಭವಾಗಿದ್ದು 8ನೇ ತಾರೀಕಿನ ನಂತರ ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಬೋದು. ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಈಗಲೇ ವಿಡಿಯೋಗೆ ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು.